ಹಾಯ್ ಹಲೋ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರಶಾಂತ್. ಇವತ್ತೇನು ಮಾಡಿದೆವು? ಮಕರ ಸಂಕ್ರಾಂತಿ ಬಂದು ಮಕರ ಸಂಕ್ರಾಂತಿ ಕರಿ ಅಂತಾರೆ ನಮ್ಮ ಕಡೆ, ಕರಿ ಅಂತ. ಅದಕ್ಕೆ ಈಗ ದಪಾಟಿ ಮಾಡಿದೆವು. ದಪಾಟಿ ಯಾವ ಸ್ಟೈಲ್ ನಾನು ಮಾಡ್ತೇವೆ ತೋರಿಸ್ತೇನೆ. ನಮ್ಮ ಮೊಬೈಲ್ ಕೆಳಗೆ ಬೇಸ್ ಕೊಡೋದಲ್ಲ, ನಾ ಎಣ್ಣೆಗೆ ಹಾಕಿದ್ನ ಫ್ರೈ ಮಾಡೋದು. ದಪಾಟಿ ಹಿಂಗೆ ಮಾಡಿ ಬಟ್ಟಲ್ಲೇ ಕಟ್ ಮಾಡಿ ರೌಂಡ್ ರೌಂಡ್ ರೌಂಡ್. ತಿರುಗಿ ಹೋಗಿಲಿ. ಫ್ರೈ ಫ್ರೈ ಆಗಿದೆಯಲ್ಲ. ಬಿಹೈಂಡ್ ದ ಸೀನ್ ನನ್ನ ಮಗಳದಳು, ನನ್ನ ಮಗಳು ವಿಡಿಯೋ ಮಾಡಿದಳು. ಚೆಂದಂಗೆ ಇಡೆ ಹಂಗೆ. ಸೊ ಅಲ್ಲಿ ಔಷಧಿ ಹೊಡೆದರು, ಔಷಧಿ ಹೊಡ್ಯಾಕ ನೀರು ತೊಗೊಂಡು ಹೋಗಿದ್ದಾರೆ. ಬಾದಾಗು ಬಜಿ ಬಂದರಗು ಬಜಿ ಅಕ್ಕಿ ಹಾಕುದೆ ಕುಕ್ಕಿ ಕುಕ್ಕಿ ತಿನ್ನುದೆ ಪೂರತ ಹಾರುವೆ. ವೆರಿ ನೈಸ್. ಬರಿ ಇಬ್ರು ಬರಿ. ಇಲ್ವಾ ಇಲ್ಲಿ ಈ ಕಡೆ ಸಂದೋನ ಶಿರೋನಾಯಿನ ಇದ್ದ ಹೆಂಗೆ ಇಲ್ಲಿ ಇಲ್ಲಿಲ್ಲ ಇಲ್ಲಿ ದೋಷನೆ ಇಲ್ಲಿ. ಇವತ್ತಿಂದ ಈ ವಿಡಿಯೋ ಬ್ಲಾಗದ ನನ್ನಿಬ್ಬರು ಮಂದಿ ಕ್ಯಾಮ್ರಾಮ್ಯಾನ್. ಇವ ನಮ್ಮ ಅಣ್ಣನ ಮಗ ಶಿರು ಅಂತ ಹೇಳಿ, ಇವಳು ನನ್ನ ಮಗ. ಸೊ ಇವತ್ತಿನ ಬ್ಲಾಗ್ಗೆ ಇವರೆಲ್ಲ ವಿಡಿಯೋ ಮಾಡಿದಾರೆ. ಇವ್ರು ನಿಮ್ಗೆ ವಿಡಿಯೋ ಲೈಕ್ ಆದ್ರೆ, ನನ್ನ ಕಂಟೆಂಟ್ ಇಷ್ಟ ಆದ್ರೆ, ಇವ್ರದ್ದು ಎಫರ್ಟ್ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳ್ರಿ ನೀವು ಒಮ್ಮೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಮುಗಿದ ಕೆಲಸ. ಇನ್ನು ಎಲ್ಲ ತೊಂದು ಮನೆಗೆ ಹೋಗೋದು. ಔಷಧಿ ತೊಗೊಂಡ ಅಯ್ಯೋ ಹೋಗ್ಲಿ ತಗೋಕ್ ಬರ್ಲು ನಾ ತಗೋತಂತ ನಕ್ಕ ಬೇಡ ಬಾ ಏನಾಯ್ತು ಬಾ ಶೂನ್ಯ ಏನಾಗಲ್ ಬಾ. ಮತ್ತೊಂದು ವಿಷಯ ಏನು ಹೇಳೋಯ್ತಂದ್ರೆ ಮಣ್ಣಿ ಬೀದರ್ದಾಗ ಅನ್ಕೋತೀನಿ. ಸೊ 800 ಗ್ರಾಮ್ ಇದನ್ನು ಸಿಕ್ತು ಚಿನ್ನ ಗೋಲ್ಡ್ ಸಿಕ್ತು. ಮತ್ತು ಅದೇನು ಮಾಡ್ರು ಗೋರ್ಮೆಂಟ್ದವ್ರಿಗೆ ಇನ್ಫಾರ್ಮ್ ಮಾಡ್ರು. ಆ ಸಿಕ್ಕಿದ ಕೂಡಲೇ ಲೋಕಲ್ ಪಿ ಡಿ ಒ ಬಂದು ಎಸ್ ಪಿ ಬಂದು ಎಲ್ಲರೂ ವಿತಿನ್ 1 hourದಾಗ ಬಂದರು ಯಾರ ಗೋರ್ಮೆಂಟ್ ಕಡೆಯಿಂದ. ಆದ್ರೆ ಮಣ್ಣಿಗೆ ರೈತರಿಗೆ ಯಾವ್ದಾರ ಒಂದು ಸಮಸ್ಯೆ ಇತ್ತು, ಇದನ್ನು ಬಿಲ್ ಜಾಸ್ತಿ ಮಾಡೋದಿತ್ತು. ಅವಾಗ ಬಂದರು, ಗೋರ್ಮೆಂಟ್ದವ್ರು ಹೆಲ್ಪ್ ಮಾಡಿದರು, ಮಾಡಬೇಕು. CM ಸಿದ್ದರಾಮಯ್ಯ ಫೋನ್ ಮಾಡಿದ್ರು ಯಾರಿಗೆ ಆ ನಿಧಿ ಸಿಕ್ಕಿದ್ದು ಆ ಹುಡುಗಿ ಎಷ್ಟು ಹಾನೆಸ್ಟಾಗಿ ಹೋಗಿ ಹೇಳಿದ, ಅವ್ರಿಗೆಲ್ಲ ಹೇಳಿ ಇನ್ಫಾರ್ಮ್ ಮಾಡಿದ. ಆದ್ರೆ ಗೋರ್ಮೆಂಟ್ದಿಂದ ನಮಗೆ ಯಾವುದೋ ಒಂದು ಸವಲತ್ತು ಬರಬೇಕಾದ್ರೆ ಅಷ್ಟು ಸ್ಪೀಡ್ದಾಗ ಬರ್ತಾವೆ. ವಿಚಾರ ಮಾಡ್ರಿ ನೀವು, ಅದು ತಪ್ಪು ಅವ್ರದ್ದಲ್ಲ, ನಮ್ಮದು. ನಾವೇನು ಮಾಡ್ತೇವೆ, ಇಲೆಕ್ಷನ್ಗೆ ಮನುಷ್ಯನ ನೋಡಿ ರೊಕ್ಕ ಕೊಟ್ಟಿದ್ದು ನೋಡಿ ಹುಟ್ಟಾಕ್ತೇವೆ. ಒಳ್ಳೆ ಕ್ಯಾಂಡಿಡೇಟಿನ ಚೇಂಜ್ ಮಾಡಬೇಕಾದ ಚೇಂಜ್ ಯಾವಾಗ ಆಗ್ತೈತಿ, ನಾವು ಜನ ಚೇಂಜ್ ಆದಾಗ ಗೋರ್ಮೆಂಟ್ ಚೇಂಜ್ ಆಗ್ತೈತಿ. ನೀವು ಯಾವಾಗ ತಕ್ಕ ಚೇಂಜ್ ಆಗಲಿ ನೋಡು, ಅವಾಗ ತಕ್ಕ ಚೇಂಜ್ ಆಗೋದಿಲ್ಲ ರಾಜಕೀಯದಾಗ. ಒಳ್ಳೆ ಎಜುಕೇಷನ್ ಹೆಂಗೆ ಸಿಗೋದು ಹುಡುಗರಿಗೆ? ಪ್ರೈವೇಟ್ ಸ್ಕೂಲ್ ಎಷ್ಟು ಕಾಸ್ಟ್ಲಿ ಆಗಿದಾವೆ, ಗೋರ್ಮೆಂಟ್ ಸ್ಕೂಲ್ ಯಾಕೆ ಬಂದುಬಿಡೋದು? ಇದೇ ರೀಸನ್. ಮಕರ ಸಂಕ್ರಾಂತಿದ ಮತ್ತೊಂದು ಸ್ಪೆಷಲ್ ಅಂದ್ರೆ ಸಣ್ಣ ಸಣ್ಣ ಗಿಂಡಿ ತರ್ತೇವೆ. ಇಂಥ ಗಿಂಡಿ ಸಣ್ಣಾಗಿರ್ತಾಗ ಆಡ್ತಿದ್ವಿ ನಾವು. ಈಗ ನಮ್ಮ ಅಣ್ಣನ ಮಕ್ಕಳು ನನ್ನ ಮಗಳು ಆಡ್ತಾರೆ. ಇದು ನಮ್ಮ ಚಿಕ್ಕವು, ಎಲ್ಲರಿಗಿಂತ ಹಿರಿಯರು ಈಗ ಸದ್ಯ ಇರೋದು ನಮ್ಮ ಮನ್ಯಾಗ ಅಂದ್ರೆ ನಮ್ಮ ಚಿಕ್ಕವು. ದೊಡ್ಡವ್ವ ಅಂತೇವು, ಆದರೆ ನಾವೊಬ್ಬ ಚಿಕ್ಕವು ಅಂತಾನೆ. ಒಂದಿಲ್ಲ ಚಿಕ್ಕವು. ಏಜ್ ಎಷ್ಟಾಗ್ಯಾವ ನಿನ್ಗೆ? 90 ಆಗಿರ್ಬೇಕೇನು? 67, 68 ಏಜ್. ಇನ್ನೂ ಕಡಕ್ದಾರ.